ನಮಸ್ಕಾರ ಎಲ್ರಿಗೂ ಮೇಘನಾ ಸ್ಟೈಲಿ ಅಡುಗೆ ಕುಕಿಂಗ್ ಚಾನಲ್ಗೆ ಸ್ವಾಗತ. ಇವತ್ತು ನಾನು ಸೋರೆಕಾಯಿಯಿಂದ ಮಾಡೋ ತಾಲಿಪಟ್ಟು ಅಥವಾ ಸೋರೆಕಾಯಿ ರೊಟ್ಟಿನ ಮಾಡೋದು ಹೇಗೆ ಅಂತ ತೋರಿಸ್ತೀನಿ. ಮೊದಲು 2 ಕಪ್ ಅಕ್ಕಿ ಹಿಟ್ಟನ್ನ ತಗೊಳ್ತಾ ಇದ್ದೀನಿ. ಅರ್ಧ ಕಪ್ಪು ಗೋಧಿ ಹಿಟ್ಟನ್ನ ಹಾಕ್ಕೊಳ್ತಾ ಇದ್ದೀನಿ. ನಿಮಗೆ ಬೇಡ ಅಂದರೆ ಸ್ಕಿಪ್ ಮಾಡ್ಕೋಬಹುದು. ಅದಕ್ಕೆ ಇವಾಗ ಸಣ್ಣಗೆ ಹೆಚ್ಚಿರುವ ಈರುಳ್ಳಿ ಮತ್ತು ಹಸಿಮೆಣಸಿನಕಾಯಿ, ಕರಿಬೇವು ಮತ್ತು ಕೊತ್ತಂಬರಿ, 1 ಕಪ್ಪು ಕ್ಯಾರೆಟ್ ತುರಿ, 1.5 ಕಪ್ ಆಗುವಷ್ಟು ಸೋರೆಕಾಯಿನ ತುರ್ಕೊಂಡಿದ್ದೀನಿ ಮತ್ತು ಅರ್ಧ ಸೌತೆಕಾಯಿ ಹಾಕೊಂಡಿದ್ದೀನಿ. ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ಸ್ವಲ್ಪ ಜೀರಿಗೆ ಹಾಕೊಂಡಿದ್ದೀನಿ. ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಎಲ್ಲ ತರಕಾರಿನೂ ಮಿಕ್ಸ್ ಆಗೋ ಥರ. ಸೌತೆಕಾಯಿ ಮತ್ತು ಸೋರೆಕಾಯಿನಲ್ಲಿ ನೀರಿನಂಶ ಜಾಸ್ತಿ ಇರುತ್ತೆ, ಹಾಗಾಗಿ ನೀರು ಜಾಸ್ತಿ ಬೇಕಾಗಲ್ಲ. ನಾನಿಲ್ಲಿ ಸ್ವಲ್ಪ ಬಿಸಿನೀರನ್ನ ಯೂಸ್ ಮಾಡ್ತಾ ಇದ್ದೀನಿ. ಹಿಟ್ಟನ್ನು ನಾವು ತುಂಬ ಮೆತ್ತಗೆ ಕಲಿಸ್ಕೊಬಾರ್ದು, ಗಟ್ಟಿಗೆ ಇರಲಿ ಸ್ವಲ್ಪ, ಯಾಕಂದರೆ ಅದು ನೀರು ಬಿಡ್ಕೊಳ್ಳೋದ್ರಿಂದ ಹಿಟ್ಟು ಬರ್ತಾ ಸ್ವಲ್ಪ ಮೆತ್ತಗಾಗ್ತಾ ಬರುತ್ತೆ. ನೆಕ್ಸ್ಟು ನಾನು ರೊಟ್ಟಿ ಮಾಡ್ಕೊಳ್ಳೋಕ್ಕೆ ಇಲ್ಲಿ ಎಣ್ಣೆ ಕವರ್ ತೊಗೊಂಡಿದ್ದೀನಿ. ನಿಮ್ಮ ಮನೇಲಿ ಬಟರ್ ಪೇಪರ್ ಅಥವಾ ಬಾಳೆ ಎಲೆ ಇದ್ದರೆ ನೀವು ಯೂಸ್ ಮಾಡ್ಕೋಬೋದು. ಸ್ವಲ್ಪ ಎಣ್ಣೆ ಹಾಕ್ಕೊಂಡು ರೊಟ್ಟಿನ ನಾವು ತಟ್ಕೋಬೇಕಾಗತ್ತೆ. ನಮಗೆ ಯಾವ ಸೈಜ್ ಬೇಕೋ ಆ ಸೈಜ್ನ ನಾವು ಮಾಡ್ಕೋಬೋದು. ನಾನಿಲ್ಲಿ ಮೀಡಿಯಮ್ ಸೈಜಲ್ಲೇ ಮಾಡ್ಕೊಂಡಿದ್ದೀನಿ. ತುಂಬ ತೆಳುವಾಗಿ ರೊಟ್ಟಿನ ತೊಟ್ಕೊಳ್ಳೋಕೆ ಹೋದರೆ ರೊಟ್ಟಿ ತೆಗೆಯುವಾಗ ಹರ್ಕೊಳ್ಳೋ ಚಾನ್ಸಸ್ ಇರುತ್ತೆ. ಸೊ ಹಾಗಾಗಿ ಸ್ವಲ್ಪ ಮೀಡಿಯಮ್ ಆಗಿ ದಪ್ಪನೇ ಇರಲಿ. ಇವಾಗ ರೊಟ್ಟಿ ಮೀಡಿಯಮ್ ಸೈಜಲ್ಲಿ ತಟ್ಕೊಂಡಿದ್ದೀನಿ. ಇವಾಗ ಹಂಚು ಕಾದಿದೆ. ಈಗ ರೊಟ್ಟಿನ ಅದಕ್ಕೆ ಹಾಕ್ಕೊಳ್ಳೋಣ. ಹಂಚಿಗೆ ಸ್ವಲ್ಪ ಎಣ್ಣೆ ಹಚ್ಕೊತಾ ಇದ್ದೀನಿ. ಇವಾಗ ರೊಟ್ಟಿನ ಕವರಿಂದ ತಗೊಂಡು ಆಮೇಲೆ ಹಾಕ್ತಾ ಇದ್ದೀನಿ. ರೊಟ್ಟಿ ಸಣ್ಣ ಊರಿನಲ್ಲೇ ಬೇಯಿಸ್ಕೊಳ್ಳೋಣ, ಯಾಕೆಂದರೆ ಉರಿ ಜಾಸ್ತಿ ಆದರೆ ಸೀದೋಗ್ಬಿಡುತ್ತೆ. ಮತ್ತು ಅದಕ್ಕೆ ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಸಣ್ಣ ಊರಿನಲ್ಲೇ ಬೇಯಿಸ್ಕೋಬೇಕು. ತರಕಾರಿ ಎಲ್ಲ ಹಸಿದೆ ಹಾಕಿರೋದ್ರಿಂದ ಸ್ವಲ್ಪ ಹೊತ್ತು ಬೇಯಬೇಕಾಗುತ್ತದು. ಇವಾಗ ಇದು ಬೆಂದಿದೆ. ಇನ್ನು ಉಳಿದ ರೊಟ್ಟಿಗಳನ್ನು ನಾವು ಇದೇ ಥರನೇ ಮಾಡ್ಕೊಳ್ಳೋಣ. ಯಾರನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ನೋಡ್ತಾ ಇದ್ದೀರಾ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತು ಇನ್ನಷ್ಟು ಹೆಚ್ಚಿನ ರೆಸಿಪಿಗಳನ್ನು ನಾನು ಮಾಡ್ತೀನಿ. ಹಾಗೂ ಯಾವುದಾದ್ರೂ ಹೊಸ ರೆಸಿಪಿಗಳು ಗೊತ್ತಿದ್ದರೆ ಕಮೆಂಟ್ ಸೆಕ್ಷನಲ್ಲಿ ಹಾಕಿ, ನಾನು ಅದನ್ನು ಟ್ರೈ ಮಾಡ್ತೀನಿ. ಪ್ಲೀಸ್ ಸಪೋರ್ಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈ ರೊಟ್ಟಿ ರೆಸಿಪಿ ನನಗೆ ಪರ್ಸ್ನಲಿ ತುಂಬ ಇಷ್ಟ ಆಯಿತು, ಯಾಕಂದರೆ ಅದರಲ್ಲಿ ಎಲ್ಲ ಹೆಲ್ತಿ ಕಂಟೆಂಟೇ ಇದೆ. ಇವಾಗ ಸೋರೆಕಾಯಿ ರೊಟ್ಟಿ ಅಥವಾ ಸೋರೆಕಾಯಿ ತಾಲಿಪಟ್ಟು ರೆಡಿಯಾಗಿದೆ. ಇದ್ರ ಜೊತೆ ತೆಂಗಿನಕಾಯಿ ಚಟ್ನಿ ಅಥವಾ ಶೇಂಗಾ ಚಟ್ನಿ ಇದ್ದರೆ ತುಂಬ ಚೆನ್ನಾಗಿರುತ್ತೆ. ಎಲ್ಲರೂ ಒಂದ್ಸಲ ಟ್ರೈ ಮಾಡಿ ನೋಡಿ. ಟ್ರೈ ಮಾಡಿಬಿಟ್ಟು ಟೇಸ್ಟಿಯಾಗಿತ್ತು ಅಂತ ನನಗೆ ಕಮೆಂಟ್ ಮಾಡಿ. ಇದೇ ತರಹ ಇನ್ನಷ್ಟು ರುಚಿಕರ ರೆಸಿಪಿಗಳಿಗಾಗಿ ಮೇಘನಾ ಸ್ಟೈಲಿ ಅಡುಗೆ ಕುಕಿಂಗ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನನ್ನ ವಿಡಿಯೋ ನೋಡಿದ್ದಕ್ಕೆ ಎಲ್ಲರಿಗೂ ಧನ್ಯವಾದಗಳು. ಥ್ಯಾಂಕ್ಸ್ ಫಾರ್ ವಾಚಿಂಗ್.